ಸಿದ್ದು ಸರ್ಕಾರದ ವಿರುದ್ಧ ಯುವಕರು ದಂಗೆ ಏಳ್ತಾ ಇದ್ದಾರೆ. ಏನಾಯ್ತು, ಯಾವ ವಿಚಾರಕ್ಕಾಗಿ? ಸಾಕಷ್ಟು ವಿಚಾರಗಳ ಚರ್ಚೆ ಆಗ್ತಾ ಇದೆ, ಮುನ್ನೆಲೆಗೂ ಕೂಡ ಬರ್ತಾ ಇದೆ. ಸೊ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ. ಸಿದ್ದು ಸರ್ಕಾರದ ವಿರುದ್ಧ ಯುವಕರು ದಂಗೆ ಹೇಳ್ತಾ ಇರುವಂಥದ್ದು ಸಿಡಿದೆದ್ದಿದೆ ಯುವ ಸಮೂಹ. ಧಾರವಾಡದಲ್ಲಿ ಜೆನ್ಸಿ ಎರಡನೇ ಸಂಗ್ರಾಮ ಶುರುವಾಗಿದೆ. ಸರ್ಕಾರಿ ಉದ್ಯೋಗಕ್ಕಾಗಿ ಮತ್ತೆ ಜೆನ್ಸಿ ಹೋರಾಟ ಆರಂಭ ಆಗಿರುವಂಥದ್ದು. ಪ್ರತಿಭಟನೆಗೆ ಸಾಗರೋಪಾದಿಯಲ್ಲಿ ಸ್ಟೂಡೆಂಟ್ಸ್ ಎಂಟ್ರಿ ಕೊಡ್ತಾ ಇದ್ದಾರೆ. ಖಾಲಿ ಇರುವ ಸರ್ಕಾರಿ ಹುದ್ದೆಗಳ ಭರ್ತಿಗೆ ಒತ್ತಾಯಿಸಲಾಗ್ತಾ ಇದೆ. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡುವಂತೆ ಘೋಷಣೆ ಕೂಡ ಮಾಡಲಾಗಿದೆ. ಯುವಕರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಧಾರವಾಡದ ಜಯನಗರ ವೃತ್ತದ ಕಡೆ ಬೃಹತ್ ಜಾಥಾ ಹೊರಡಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವಂತಹ ವಿದ್ಯಾರ್ಥಿಗಳು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಕೆಲಸ ಭರ್ತಿ ಮಾಡೋಕೆ ಇನ್ನೆಷ್ಟು ದಿನ ಬೇಕಾಗತ್ತೆ ನಿಮಗೆ ಪ್ರಶ್ನೆ ಮಾಡ್ತಿದ್ದಾರೆ. ಹಲವು ವರ್ಷಗಳಿಂದ ಕೆಲಸಕ್ಕಾಗಿ ನಾವು ಕಾಯ್ತಾ ಇದ್ದೀವಿ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ವಿದ್ಯಾರ್ಥಿಗಳು ಕಿಡಿಕಾರ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಹೋರಾಟವನ್ನ ನಡೆಸಿರ್ತಾರೆ ಉದ್ಯೋಗಾಕಾಂಕ್ಷಿಗಳು. ಎಷ್ಟು ದಿನ ಬೇಕು ಇನ್ನೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಸಿದ್ದು ಸರ್ಕಾರದ ವಿರುದ್ಧ ಯುವಕರು ದಂಗೆ ಹೇಳ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಉದ್ಯೋಗಾವಕಾಶಕ್ಕಾಗಿ ಉದ್ಯೋಗಾಕಾಂಕ್ಷಿಗಳು ಒಂದಷ್ಟು ಬೇಡಿಕೆಗಳನ್ನ ಮುಂದಿಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಅವರು ಕೇಳಿದಂತಹ ಬೇಡಿಕೆಗಳಾಗಿರ್ಬೋದು, ಇವತ್ತಾಗತ್ತೆ, ಇವತ್ತು ಈಡೇರುತ್ತೆ, ನಾಳೆ ಈಡೇರುತ್ತೆ ಅಂತ ಕಾಯುವಿಕೆಯಲ್ಲೇ ಜೀವನ ಕಳೆದೋಯ್ತು. ಸೊ ಇವಾಗ ನೇರ ಪ್ರಶ್ನೆಯ ಚಾಟಿ ಬೀಸ್ತಾ ಇದ್ದಾರೆ. ಯಾವಾಗ ಕಂಪ್ಲೀಟ್ ಆಗೋದು ನಮ್ಮ ಬೇಡಿಕೆಗಳು ಅಂತ ಹೇಳ್ಬಿಟ್ಟು. ಸೊ ಪ್ರತಿಭಟನೆಯ ಕಿಚ್ಚು ಯಾವ ರೀತಿ ಆಗಿದೆ, ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಆನಂದ್, ಡೀಟೇಲ್ಸ್ ಕೊಡೋದಾದ್ರೆ. ಆನಂದ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡಲಾಗತ್ತೆ. ಸಾಗರೋಪಾದಿಯಲ್ಲಿ ಪ್ರತಿಭಟನೆಗೆ ಸ್ಟೂಡೆಂಟ್ಸ್ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ಪರದೆಯ ಮೇಲೆ ಗಮನಿಸ್ತಾ ಇದ್ದೀರಾ. ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಧಾರವಾಡದ ಜಯನಗರ ವೃತ್ತದ ಕಡೆ ನಡೀತಾ ಇರುವಂತಹ ಬೃಹತ್ ಜಾಥಾ.
ಎಸ್, ನಮ್ಮ ಪ್ರತಿನಿಧಿ ಆನಂದ್ ಮತ್ತೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಸಾಕಷ್ಟು ಪ್ರತಿಭಟನೆಯ ಕಿಚ್ಚು, ಆಕ್ರೋಶ ಎಲ್ಲವೂ ಕೂಡ ನಮಗೆ ಕಾಣಸಿಗ್ತಾ ಇದೆ. ಸೊ ಅವರ ಬೇಡಿಕೆಗಳೆಲ್ಲ ಏನ್ ಇದೆ, ಮತ್ತೆ ಏನಾದರೂ ರಿಯಾಕ್ಷನ್ ಕೊಟ್ಟಿದೆಯಾ ಸರ್ಕಾರದ ಕಡೆಯಿಂದ? ಅಷ್ಟು ಕೂಗು ಕೇಳಿ ಬರ್ತಾ ಇದೆ. ಏನಿನ್ನು ಪ್ರತಿಭಟನೆ ನಡೀತಾ ಇದೆ ಮೇಡಮ್. ಇದೆ ಸರ್ಕಾರ ಇದುವರೆಗಾಯ್ತು ಏನು ಸ್ಪಂದನೆ ಇಲ್ಲ. ಅವ್ರಿಗೆ ಯಾವ್ದಾಯ್ತು ಗೌರ್ಮೆಂಟ್ ನಿಯಮಗಳು ಕರೆಕ್ಟ್ ಅದೇ ಯಾವ್ದು ಬರ್ತಾ ಇಲ್ಲ. ಅದು ಹೇಳ್ಬೇಕಂದ್ರೆ ಸರ್ಕಾರದಲ್ಲಿ ನಡೀತಿರುವಂತ ಪ್ರತಿಭಟನೆಗೆ ಒಂದು ಇಲ್ಲ. ಈ ವಿದ್ಯಾರ್ಥಿಗಳು ಸರ್ಕಾರ ಪ್ರತಿಬಂಧಿಸ್ತಾ ಇಲ್ಲ, ಯಾರು ಬಗ್ಗೆ ಅಳವೇನು ವಹಿಸ್ತಾ ಇಲ್ಲ. ಅವ್ರ ಬಗ್ಗೆ ಅವ್ರದೇ ಇರ್ತಾದ್ರೆ, ಇವ್ರ ಬಗ್ಗೆ ಇವರೇ ಇರ್ತಾದ್ರೆ ಪ್ರತಿಭಟನೆ ಮಾತ್ರ ಮಾಡ್ತಾ ಇದ್ರೆ ಇವತ್ತಲ್ಲ ನಾಳೆ ಪ್ರತಿಫಲ ಸಿಗಬಹುದು ಅಂತ ಹೇಳ್ತಾ ಇದೆ ಮೇಡಮ್. ರೈಟಾ, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.